ಒಂದು 10,000 15,000 ರೂಪಾಯಿ ಮುಂಚೆ ಎಲ್ಲ ಇತ್ತಾ? ಮೊದಲು ಎಲ್ಲ ಇತ್ತು. ಈ ಬರೋಕ್ಕೆ ಮುಂಚೆ ಮತ್ತು ನಮ್ಮಮ್ಮ ತಿಳ್ಕೊಂಡಿದ್ರು. ನಮ್ಮಮ್ಮ ಇದ್ದಾಗ ಬರೀ ಅಲ್ಲಿ ತಿರುಗಾಡೋದು ಇಲ್ಲಿ ತಿರುಗಾಡೋದು ಅಂತ ಮಾಡ್ತಿದ್ದೆ. ಒಂದ್ಸಲ ಹೀಗೆ ದೇವರು ಒಂದ್ಸಲ ಒಂದ್ಸಲ ಬಂದೆ. ಒಬ್ಬ ವೀರೇಂದ್ರ ಅಂತ ಕರ್ಕೊಂಡ್ಬಂದಿದ್ರು. ಅವರು ಇಟ್ಟಿಗೆ ಬ್ರಿಕ್ಸ್ ವ್ಯಾಪಾರನ ಮಾಡ್ತಿದ್ರು. ಮೆಟಲ್ ಕಳಿಸ್ತಾ ಇದ್ರು. ಈ ಚಾರ್ಕೋಲು ಚಾರ್ಪೈನ್ಸ್ ಅಂತಂದು ಬರ್ನ್ ಮಾಡೋಕ್ಕೆ ಮಾಡ್ತಾರೆ. ನಮ್ಮ ಪಕ್ಕದ ಫ್ಯಾಕ್ಟ್ರಿನಾಗ ನಾನು ವೇಬ್ರಿಡ್ಜ್ನ ಕೆಲಸ ಮಾಡ್ತಿದ್ದೆ. ನೋಡ್ತಾ ಒಂದ್ಸಲ ನಾನು ಮಾಡ್ಬೇಕಂತ ಅನಿಸ್ತು. ತಾಯಿಗೆ ಬೇಡ್ಕೊಂಡು ಹೋದೆ. ಆದ್ಮೇಲೆ ಇವಾಗ ಡೈಲಿ ಒಂದು 5 ಗಾಡಿ 6 ಗಾಡಿ ಡೈಲಿ 10,000 15,000 ಇದ್ದಂಗೆ ಇರೋದು. ಬಳ್ಳಾರಿ ಊರು ಸಮ ಇವತ್ತಿನ ಕಾಲ ಮಕ್ಕಳು ಕುಡಿತಾರೆ ಅಂತಾರೆ. ಒಂದು ನಮ್ಮ ಮಗ ನಮ್ಮ ತಮ್ಮ ಬೇಡ್ಕೊಂಡಿತ್ತು. ಯಾವ ಊರಿಗೆ ಏನ್ ಪಾಪನ ನಿಂಗೆ ಬೇಡ ಹೋಗಿ ನನಗೆ ಗಂಡು ಪಾಪ ಅಲ್ಲಿ ನಂಗೆ ಹೆಣ್ಣು ಪಾಪ ನಂಗಿರ್ಲಿ ಮಾವ ಅಂತ ಹೇಳ್ಕೊಡು. ಮುದ್ದಮ್ಮ ಅಲ್ವಾ ಆಶೀರ್ವಾದ ಮಾಡಿ ನಮ್ಗೆ ಒಂದ್ಸರಿ ಆಶೀರ್ವಾದ ನನಗೆ 5 ವರ್ಷಕ್ಕೊಂದು ಮಗ 10 ವರ್ಷಕ್ಕೊಂದು ಮಗ. ಅವರೇ ವಿಗ್ರಹ ತರ ಮಕ್ಕಳು, ಹಿಂಗೇದ ಮಕ್ಕಳು. ನನ್ನ ತಂಗಿ 7 ವರ್ಷ ಮಗು. ಆಶೀರ್ವಾದ ಮಾಡಿ ಯಾರು ಕೆಟ್ಕೊಂಡು ಹಾಕ್ಬಿಡಿ ಪಾಪೆ ಮಾವ ಅಂತ ಹೇಳ್ಕೊಡು. ಮುಂದಕ್ಕೆ ಏನಾದ್ರು ಅಪ್ಪಿ ಏನ್ ಸಿಗ್ದವ್ರು ಏನ್ ಕೊಡಂತೆ ನನ್ನ ಮಕ್ಕಳಿಗೆ. ಒಂದು ಸೀರೆ ಕೊಡಂತೆ ಸೀರೆ ಕೊಡ್ತೀನಿ ನಿಮ್ಮ ಮಗಳು. ಹಿಂಗೆ ಮೊದಲಿಕ್ಕಂತ ಜಾಗದಾಗ ಆಶೀರ್ವಾದ ಉಳ್ಕೊಂಡು ನೀನು ತಾಯಿ ನಮ್ಮನ್ನ ಅಣ್ಣಮ್ಮನ ನೆನೆಸ್ಕೋಬಹುದು. ವರದಕ್ಷಿಣೆ ಏನು ಕೊಡಲ್ಲ, ಇಷ್ಟ ಕೊಡಬಹುದು. ನನ್ನ ತಾಯಿ ನನ್ನವಿಂದ ನನಗೇನು ಆಗಬಾರ್ದು. ನಮಗೆ ಇದು ಉಳ್ಕೊಂಡು ರಾಜಾದಾಗ ಕಾರಣ ನನ್ನ ತಾಯಿ ನನ್ನವಿಂದ ನನಗೇನು ಆಗಬಾರ್ದು. ನಮಗೆ ಇದು ಉಳ್ಕೊಂಡು ರಾಜಾದಾಗ ಕಾರಣ ಇವಾಗ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀನಿ ಹೈದರಾಬಾದಲ್ಲಿ. ಏನಂತ ಬೇಡ್ಕೊಂಡಿದ್ದೆ? ಅದೇ 90 ಎಬವ್ ಬಂದ್ರೆ ಸಾಕು ಅಂತ ಬೇಡ್ಕೊಂಡಿದ್ದೆ. ಅಪ್ಪಗೆ ಏನು ಚಿಕ್ಕಪ್ಪಗೆ ಏನು ಕೊಡ್ತೀನಿ ಹೇಳಿದ್ದೆ? ಚಿಕ್ಕಪ್ಪ ತಿಂತಾನೆ ಅಕ್ಕಿ ತಿಂತಾನೆ ವಯಸ್ಸಿಂದ ಬರಕ ಅಲ್ವಾ ಮಗ? ಇನ್ನು ವಿದ್ಯೆ ಬುದ್ಧಿ ಚೆನ್ನಾಗತ್ತೆ ಮಗಳು. ಇನ್ನು ವಿದ್ಯೆ ಚೆನ್ನಾಗತ್ತೆ ನೋಡಿ. ತರ ಬಳ್ಳಾರಿಂದ ಬಂದಿದ್ದೀನಿ ನಾನು. ಬಳ್ಳಾರಿಂದ ನಮ್ಮ ಮನೆಯವರು ಜೊಮಾಟೊ ಅದ್ರಲ್ಲಿ ಗಲಾಟೆ ಮಾಡಬೇಡಿ. ಮಳೆ ಅಲ್ಲಿ ತಿರುಗ್ತಾರೆ. ದರ್ಶನ ಇದು ಒಳ್ಳೆ ಕೆಲಸ ಸಿಗ್ಲಿ, ನಮ್ಗೆ ಒಂದು ಸ್ವಂತ ಕೆಲಸ ಸಿಗ್ಲಿ ಅಂತ ದರ್ಶನ ಮಾಡ್ಕೊಂಡು ಹೋಗಿದ್ದೆ. ಹೋದ್ಮೇಲೆ 4 ದಿನಕ್ಕೆ ನಮ್ಗೆ ಸ್ವಂತ ಕೆಲಸ ಸಿಕ್ತು. ಅಂಗಡಿ ಮಾಡ್ಕೊಳಕ್ಕೆ ಕೊಟ್ಟಿದ್ರು. ನಾವು ಬಳ್ಳಾರಿ ತಂಗಿ ನಿನ್ನ ಅಂಗಡಿಲಿ ವ್ಯಾಪಾರ ಒಟ್ಟು ತುಂಬಾ ಅನ್ನ ಸಿಗ್ಲಿ. ಅದೇ ಅಂಗಡಿ ಒಂದು ಸ್ಟಿಕ್ಕರ್ ಫೋಟೋ ಅಂಟಿಸ್ಕೆ ಸೇರ್ಕೊಂಡು ಹೋಗಿ ಒಂದು ಮನೆ ಒಂದು ಸಣ್ಣ ಫೋಟೋಗೆ ಪೂಜೆ ಮಾಡು. ಅದೇ ಅಂಗಡಿ ನಿಮ್ ಜೀವನ ನಿಮ್ಮ ಮನೆ ಮಠ ಎಲ್ಲ ಬೆಳೀತು ಹೋಗ್ತೀನಿ ಅಂತ ತಂಗಿ. ನಿಂದು ನಾನು 8 ಮೇಲೆ ಆಟ ಓಡಿಸ್ತಾ ಇದ್ದೆ. ಇವತ್ತು ಆಟ ಮೆಕ್ಯಾನಿಕ್ ಅಂತೆ. ಎಲ್ಲಿ ಇವರು ಮೆಕ್ಯಾನಿಕ್ ಆಟ ಮೆಕ್ಯಾನಿಕ್ ಏನು ಮೋಹನ್ ಎಲ್ಲಿರೋದು? ಯಶವಂತಪುರದಲ್ಲಿ ಮೋಹನ್ ಆಟೋ ಮೆವರ್ಸ್ ಅಂತೆ. ಈ ಬಣ್ಣಾಂತ ಯಾರು ಆಟೋದವ್ರು ಗಿಟ್ಟದವರು ಡ್ರೈವರ್ಗಳು ಬಂದ್ರೆ ಅದಕ್ಕೆ ಹಣ ಕಮ್ಮಿ ಇದ್ರೆ ಆಟೋ ರಿಪೇರಿ ಮಾಡ್ರೆ ಕಮ್ಮಿ ಇಲ್ಲ ಅಂತ ಬಡವರು ಬಂದ್ರೆ ಆ ಆಟೋನ ಅಡ್ಜಸ್ಟ್ ಮಾಡಿ ಎಷ್ಟಿರ್ತಷ್ಟೇ ಹಣಕ್ಕೆ ಸಾಧ್ಯವಾದಷ್ಟು ರೆಡಿ ಮಾಡ್ಕೊಡಕ್ಕೆ ಪ್ರಯತ್ನ ಪಡ್ತಾರಂತೆ ಈ ತಮ್ಮ. ಏನ್ ಹೆಸರೇನು? ನಾಗೇಂದ್ರ. ಒಂದ್ಸರಿ ಎಲ್ಲ ಕ್ಲಾಸ್ ಹಾಕಲ್ಲ ನೆಕ್ಸ್ಟ್ ಬಿಗ್ ಬಾಸ್ ಹೋಗ್ರಿ ಹಾಕ್ರಿ ಹಿಂಗೆ ಹಾಕಲ್ಲ. ನೀವು ರಿಯಾಲಿಟಿ ಶೋಗ ಬಿಗ್ ಬಾಸ್ ಹೋಗ್ಬಾ, ನೀನು ಸೆಲ್ಫಿ ಆಡತಾ ಅಂತಾರೆ. ನಾನು ಏನು ಮಾಡೋಕ್ಕಲ್ಲ. ಈ ಜನ ಯಾರು ಜನಸೇವಕರಿಗೆ ಅವ್ರಿಗೆ ಸನ್ಮಾನ ಮಾಡೋದಿಲ್ಲ, ಅವ್ರಿಗೆ ಗೌರವ ಕೊಡೋದಿಲ್ಲ. ಯಾಕೆ ನೆಕ್ಸ್ಟ್ ಬಿಗ್ ಬಾಸ್ ನೀನು ಹೋಗ್ಬೇಕು ಬಂದರೆ ನಾನೇನು ಹೇಳೋದು ಬೇಡ ಅಂತ ಅಂತಾರೆ. ಏನು ಮಾಡೋಕ್ಕಲ್ಲ. ನಾನು ಗೌರವ ಕೊಡ್ತೀನಿ. ಒಂದ್ಸರಿ ನೀವೇ ಇನ್ನೊಂದು ಪೇಜ್ ಹಾಕಿ. ಉಪರಸ ಏನು ಗೊತ್ತಾ? ಸರಿ, ಇದು ನಿಮ್ಮ ಹೆಂಡತಿಗೆ ಪಾಪು ಆದಷ್ಟು ಆರೋಗ್ಯವಂತವಾಗಿ ಭಗವಾನ್ ಆತ ಫ್ಯಾನಿಂದ ದೂರ ಸುಖಾಳ್ಕಂಡಕ್ಕೆ ಏನಾಗುತ್ತೆ? 5 ಜನ ಬಂದಿರಿ ನೀವು, ಇನ್ನೊಂದಿಬ್ಬರು ಸೇರ್ಕೊಳ್ರಿ. ಬೇಕಾ ಪಾಪು? ಹೇಳ್ಕೊಟ್ಟೆ ದೊಡ್ಡಪ್ಪ ಅಂತವ ಹೇಳ್ಕೊಟ್ಟೆ ಇಲ್ವಾ? ದೊಡ್ಡಪ್ಪ ಅಂತ ಇದೊಂದು ಇಂಥ ಬುದ್ಧಿ ಕೊಡ್ತೀಯಾ? ಎಣ್ಣೆ ಹೊಡಿತಾಳಲ್ಲ ಹಳ್ಳಿಗಳು ಎಲ್ಲ ಬಂದ ನಿಮ್ಮ ಹೊಡಿತಿಪ್ಪ. ಚೆನ್ನಾಗಿ ಪಾಪ ಫಸ್ಟಿಗೆ ಬಂದು ಗಡ್ಬಿದ್ದು 9ನೇ ತಿಂಗಳಿಗೆ ಕರ್ಕೊಂಬರ್ತೀನಿ ಅಂತ. ಈ ಕರೆಕ್ಟ್ 9 ತಿಂಗಳು ತುಂಬ ಒಂದೇ ದಿನ ಕರೆಕ್ಟಾಗಿ ಕರ್ಕೊಂಬಂದಿ. ಇಲ್ಲಿ ಬಂದ್ಮೇಲೆ? ಇಲ್ಲಿ ಬಂದ್ಮೇಲೆ ಬೇಸಿನಿರಲಿಲ್ಲ ಮಕ್ಕಳು? ಇಲ್ಲ ಮಕ್ಕಳೇನಿಲ್ಲ. ಬಂದು 3 ತಿಂಗಳಿಗೆ ಬಂದು ಮದುವೆ ಆಗಿ ಕರೆಕ್ಟಾಗಿ ಬಂದು ಕೇಳ್ಕೊಂಡಿದ್ದೆ ವರ್ಷದೊಳಗೆ ಒಂದು ಮಗು ಆಗ್ಬೇಕಣಪ್ಪ ಅಂತ. ಒಂದು ಎಂತದಾರ ಒಂದು ಹೆಣ್ಣಾರ ಹೆಣ್ಣಾಯ್ತು ನಂಗಿಲ್ಲ ಗಂಡಲ್ಲಿ ನಿಂಗಾಲು ಇಲ್ಲ. ನಮ್ಗೆ ಎಣ್ಣೆ ಯಾವ್ದಾದ್ರು ಗಂಡರಾಗ್ಲಿ ಎಣ್ಣೆ ಸಿಗ್ತಾಯಿಲ್ಲ. ನಾವು ಎಣ್ಣೆ ಕೊಡಕ್ಕಲ್ಲ. ಬಿಟ್ರದೆ ಅದೇ ಫಲ. ಯಾವುದೋ ಒಂದು ಫಲ ನಿಮ್ಮ ಮನೆ ಮಂತನ ಬೆಳಗ್ಲಿ ದೊಡ್ಡಪ್ಪ ಅಂತ ಹೇಳ್ಕೊಡು ಬಂದಾಗ. ಆಯ್ತು.
ಗಂಡ ಹೆಂಡತಿ ಇಬ್ರು ಜಗಳಾಡಿ 15 ದಿವಸ ಆಗಿತ್ತಂತೆ. ಮಗನ್ ಕರ್ಕೊಂಡು ಊರ್ ಬಿಟ್ಟು ಹೋಗಿದ್ದು ಬಂದ್ ಈ ಕಡೆ ಬಂದಿದಂತೆ. ಇಲ್ಲಿ ಎಲ್ಲ ಇದ್ಲ ಯಾವಾಗ ಕೊಟ್ಟು ಮಂದವಳಿಯಲ್ಲಿ ಖುಷಿ ತಗೊಂಡ್ ಮುಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾವ. ಆಯ್ತು ಅಳ್ಕೋತ ನಮ್ಮ ಫ್ಯಾಕ್ಟ್ರಿ ಬಂದು ಫ್ಯಾಕ್ಟ್ರಿ ಬರ ನೀವು ಎಲ್ಲರೂ ಅವ್ರ ರಾಯಚೂರು ಕಡೆದಾರಣ್ಣ ಬಾರ ಅಂತ ಹೇಳಿ ಕರ್ಕೊಂಡು ಅವತ್ತು ವಸ್ತು ಇಟ್ಕೊಂಡಿದ್ವಿ. ರಾತ್ರಿ ಎದ್ದಿದ್ದ ಟೈಮ್ದಲ್ಲ ನಾವು ಕೂತ್ಕೊಂಡಿದ್ವಿ. ಅವ್ರು ಏನಂದ್ರು ನಾನು ಅಮ್ಮನ ಫೋಟೋ ಹಾಕಿದೀನಲ್ಲ ಇದ್ರಿಗೆ ಒಂಚೂರು ಅಮ್ಮನ ನಮಸ್ಕಾರ ಮಾಡಿ ಇದ್ ಮಾಡ್ಕೊ ಬೇಡ್ಕೊ ಬೇಕಾದ್ರೆ 1-2 ತಾಸನೇ ನಿಮ್ಗೆ ಸುದ್ದಿ ಬರುತ್ತೆ ನೋಡಕ್ಕೆ. ಮುಟ್ಟು ಇದ್ ಮಾಡಿದ್ರೆ ಇಬ್ರು ಅಣ್ಣಗ ಹೋಗಿ ಇದ್ ಮಾಡಿದ್ರೆ ಖುಷಿನ ಕರ್ಕೊಂಡು ಬಂದ್ರು. ಮಂಗಳವಾರ ನಡೆದಿದ್ದ ಘಟನೆ. ಇಲ್ಲಿ ಗೇಟ ಇದ್ದಾರೆ ಊರ್ ಯಾವ ಹುಬ್ಳಿ ಇಲ್ಲಿ ಹುಬ್ಳಿ ಹುಡುಗವನೇ. ಇವ್ರ ನಿಮ್ಮಪ್ಪ ಏನಾಯ್ತು?